ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್. ಯಾವರು ಬರುತ್ತೆ? ಒಕ್ಲೇರಿ ತಾಲೂಕು? ಒಕ್ಲೇರಿ, ಕೋಲಾರ ತಾಲೂಕು, ಒಕ್ಲೇರಿ ಹೋಬಳಿ. ಹಾಂ ಹಾಂ. ಏನೇನು ಬೆಳೆ ಮಾಡ್ತೀರಾ ಸರ್? ನಾವು ಆಲೂಗಡ್ಡೆ, ಕೋಸು, ಬೀನ್ಸು ಎಲ್ಲ ಬೆಳಿತೀವಿ. ಸದ್ಯಕ್ಕೆ ಆಲೂಗಡ್ಡೆ ಇದೆ. ಎಷ್ಟು ಎಕರೆ ಮಾಡಿದ್ದೀರಾ? 1.5 ಎಕರೆ. ಸರ್, ಈ ತಿಂಗಳಲ್ಲಿ ಆಲೂಗಡ್ಡೆ ಬೆಳೆ ಮಾಡಿದ್ದೀರಾ? ಬೇರೆ ಬೆಳೆಗಳು ಮಾಡ್ಬೋದಲ್ಲ? ಈಗ ಸದ್ಯಕ್ಕೆ ಸೀಸನ್ನು ಅದಕ್ಕೆ ಆಲೂಗಡ್ಡೆ ಹಾಕಿದ್ದೀವಿ. ಇದಾದಮೇಲೆ ಇನ್ನೊಂದು ತಿಂಗಳಾದಮೇಲೆ ಕಿತ್ತ ಮೇಲೆ ಬೇರೆ ಬೆಳೆ ಯಾವುದಾದ್ರೂ ಮಾಡೋದು. ಆಲೂಗಡ್ಡೆ ಸೆಕೆಂಡ್ ಬ್ಯಾಚ್ ಮಾಡಿದ್ದೀರಾ? ಆಲೂಗಡ್ಡೆ ಎರಡು ಒಂದೇ ಬ್ಯಾಚ್, ಎಲ್ಲ ಒಂದೇ ಬ್ಯಾಚ್. ಅಲ್ಲ, ನವಂಬರಲ್ಲಿ ನಾಟಿ ಮಾಡಿದ್ರೆ ಅಥವಾ ನಾವು ಡಿಸೆಂಬರು 13, ಇವತ್ತಿಗೆ 2 ತಿಂಗಳಾಯಿತು. ಇದು ವೆರೈಟಿ ಯಾವ ಸರ್? ಇದು ಬಂದು KKF ಅಂತ ಒಂದು 10 ಚೀಲ. ಓಕೆ. ಒಂದು 5 ಚೀಲ ಬಟ್ಟಿ. KKF ಮತ್ತು ಬಟ್ಟಿ ತಗೊಂಡಿದ್ದೀರಾ? 2 ಮಾಡಿದ್ವಿ. ಹಾಂ. ಏನು ಬಿತ್ತು ಸರ್ ಬಿತ್ತನೆ ಗಡ್ಡೆ ರೇಟು? ನಮ್ಮ ಬಿತ್ತನೆ ಗಡ್ಡೆ ರೇಟ್ ಜಾಸ್ತಿ ಬಿತ್ತಪ್ಪ, 3,500 ಬಿತ್ತವಾಗ. ಹಾಂ ಹಾಂ. ಉಣವಾಗ ಒಂದು 8 ದಿನ ಮಳೆ ಹಿಡ್ಕೊಂತು. ಮಳೆ ನಿಂತ ಮೇಲೆ ಉಣಕ್ಕೆ ಶುರು ಮಾಡಿದ್ನಿ. 1,200 ರೂಪಾಯಿ ತಕ್ಕಂಬಂದು ಮಡ್ಕೊಂಡಿದ್ನಿ. ಏನು ಮಾಡೋಕ್ಕಾಗಲ್ಲ, ಉಣಬೇಕು, ಮಾಡಿದ್ವಿ. ಸರ್, ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ದೀರಾ? ನಾಟಿ ಮಾಡೋಕ್ಕೆ ಮುಂಚೆ ಕೋಳಿ ಗೊಬ್ಬರ ಹೊಡ್ಸಿದ್ದೀನಿ ಲಾರಿ. ನಾಟಿ ಮಾಡಿದ ಮೇಲೆ ಸಾಲು ಮಾಡೋವಾಗ 15 ಕೊಟ್ಟಿದ್ದೀನಿ. ಮತ್ತೆ ಒಂದು 2 ಸರಿ 13-045 ಮಾಡಿದ್ದೀನಿ. ಔಷಧಿಗಳು ಎಲ್ಲ ಇಲ್ಲೇ ಅವೆ, ನಾವು ಹೆಸರುಗಳು ನಮಗೆ ಗೊತ್ತಾಗಲ್ಲ. ಒಂದು 6 ಸರಿ ಔಷಧಿಗಳು ಹೊಡ್ತಿದ್ದೀನಿ 2 ತಿಂಗಳಿಗೆ. ರೋಗಗಳು ಸದ್ಯಕ್ಕೆ ಏನೂ ಇಲ್ಲ. ಆಲೂಗಡ್ಡೆಗೆ ಅಂಗಮಾರಿ ಜಾಸ್ತಿ. ಈ ಸರಿ ಎಲ್ಲೂ ಅಂಗಮಾರಿ ಕಾಣಿಸ್ಕೊಳ್ತಾ ಇಲ್ಲ. ರೋಗಗಳೇನೂ ಇಲ್ಲ. ಉಳುವಕ್ಕ ಟ್ರಿಪ್ಸ್ಗ ಔಷಧಿಗಳು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಲಾಸ್ಟ್ ಇನ್ನು ಅಮೋನಿಯಂ ಸಲ್ಫೇಟ್ ಬಿಡಬೇಕು. ಸಿಯನ್ನು, ಬೋರಾನು ಅದೆಲ್ಲ ಸ್ವಲ್ಪ ಬಿಟ್ಟಿದ್ದೀನಿ. ಸೈಜ್ಗೆ ಸೈಜ್ ಅಂದರೆ ಗಿಡ ಸ್ವಲ್ಪ ಹಸಿರಿರೋದಕ್ಕೆ ಸಿಯನ್ನು, ಬೋರಾನು. ಈಗ ಸೈಜ್ ಬರೋದಕ್ಕೆ ಅಮೋನಿಯಂ ಸಲ್ಫೇಟ್ ಬಿಡಬೇಕು. ಓಕೆ ಸರ್, 1 ಎಕರೆ ಆಲೂಗಡ್ಡೆ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಾಗಿ? ಸ್ವಲ್ಪ ಈ ಬಿತ್ತನೆ ಗಡ್ಡೆ ಮೇಲೆ ಡಿಪೆಂಡು. ಬಿತ್ತನೆ ಗಡ್ಡೆ ರೇಟ್ ಜಾಸ್ತಿ ಆಯಿತು ನಂಗೆ ಇವಾಗ 1 ಎಕರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಸೇರಿ ₹1,00,000 ಮೇಲೆ ಬಿದ್ದೋಗಿದೆ. ಏನೋ ಇವಾಗ ಎಲ್ಲ ಸೇರಿ ನಾಟಿ ಮಾಡೋದು, ಈ ಕಸ ಒರೆಸೋದು, ಗೊಬ್ಬರಗಳು, ಔಷಧಿಗಳು ಎಲ್ಲ ಸೇರಿ ₹1,00,000 ಮೇಲೆ ಬಿದ್ದೋಗಿದೆ. ಬಿತ್ತನೆ ಗಡ್ಡೆ ಮೇಲೆ ಬಿತ್ತನೆ ಗಡ್ಡೆ ನಾನು ಉಣಿದಾಗ 1,200 ರೂಪಾಯಿ ಇತ್ತಲ್ಲ, ಅವಾಗ ಆಗಿದ್ರೆ ಇನ್ನೊಂದು ₹20,000 ಕಮ್ಮಿ ಆಗೋದು. 20-25,000 ರೂಪಾಯಿ ಲಾಸು ಬಿತ್ತನೆ ಗಡ್ಡೆಗೆ. ಸರ್, ಇದರಲ್ಲಿ ನಿಮ್ಮ ಗಮನಕ್ಕೆ ಬಂದಂಗೆ ರೋಗಗಳು, ಕೀಟಗಳು? ಅದೇ ಕೀಟಗಳು ಅದು ಬರ್ತದ. ಆಲೂಗಡ್ಡೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಏನು ರೋಗಗಳು ಇಲ್ಲ. ಅಂಗಮಾರಿ ಬಿಟ್ಟರೆ ಬೇರೆ ರೋಗಗಳೇನು ಬರಲ್ಲ ಸಾಮಾನ್ಯವಾಗಿ. ಟ್ರಿಪ್ಸ್ ಜಾಸ್ತಿ. ಟ್ರಿಪ್ಸ್ಗೆ ಔಷಧಿ ಹೊಡಿತಾ ಇರಬೇಕು. ನಿಮ್ಮ ಗಮನಕ್ಕೆ ಬಂದಾಗ ಯಾವ್ದಾರ ಒಳ್ಳೆ ಔಷಧಿ? ನಾವು ಈ ಯಾವ ಕೊಟ್ಟವನಪ್ಪ, ಎಲ್ಲಿಂದ ತರ್ತದ? ಎಲ್ಲ ಇಲ್ಲೇ ಒಕ್ಲೇರಿ ರಾಜೇಶ್ ಅಂತ, ಅವ್ರ ಹತ್ರನೇ ತರೋದು. ಬಂದು ಆಕ್ರೋಬೇಟು, ಮತ್ತೆ ಈ ಉಳುಗಿಕ, ಇದು ಪ್ರೊಕ್ಲೇಮ, ಇದು ಯಾವುದಿದು, ಅದೇ ಎಮ್ಮೆಕ್ಟಿನ. ಹಾಂ, ಇದು ಈ ಪೌಡ್ರ್ಗಳೆಲ್ಲ ನೋಡಿವಲ್ಲ ಆಗ್ತದೆ. ಸಾಪು. ಒಂದೊಂದು ಸರಿಗೆ ಒಂದೊಂದು ಥರ, 6 ಸರಿಗೂ 6 ಥರ ಔಷಧಿಗಳು ಮಾಡಿದ್ವಿ. ಎಷ್ಟು ದಿನಕ್ಕೆ ಒಂದ್ಸಲ ಔಷಧಿ ಸ್ಪ್ರೇ ಮಾಡ್ತೀರಾ? ಒಂದು 7ರಿಂದ 8 ದಿನ. ಒಂದು ವಾರ, ಹೆಚ್ಚು ಕಮ್ಮಿ ಒಂದು ವಾರ. ಹಾಂ, ಒಂದು ವಾರ. ಸರ್, 1 ಎಕರೆ ಆಲೂ ಬೆಳೆಯಲ್ಲಿ ಎಷ್ಟು ಇಳುವರಿ ಬರುತ್ತೆ ಎಕರೆಗೆ? ಭೂಮಿನಾಗಿರೋದು ಹೇಳೋಕ್ಕಾಗಲ್ಲ. ಒಂದು ಅಂದಾಜಾಗಿ ಒಂದು ಮೂಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ 25 ತುಂಡು ಬೆಳಿಬೇಕು. ಸರಾಸರಿ ಮೀಡಿಯಮ್ಮು. ಜಾಸ್ತಿನೂ ಬೆಳಿತಾರ, ಕಮ್ಮಿನೂ ಬೆಳಿತಾರ. ಇವಾಗ ಇಳುವರಿ ಪರವಾಗಿಲ್ಲ, ಎಲ್ಲ ಕಡೆ ಚೆನ್ನಾಗಿ ಬರ್ತಾ ಇದೆ. ನಮ್ಮದ್ರಾಗೂ ಪರವಾಗಿಲ್ಲ, ಬಂದೈತೆ ಗಡ್ಡೆ. ನೋಡ್ಬೇಕು ಎಷ್ಟು ಬರ್ತದ ಅಂತ ಅಂದ್ಬಿಟ್ಟು. ಅಲ್ಲ, ಒಂದು 20 ಮೂಟಕ್ಕೆ ಮೇಲೆ ಬಂದ್ರೇ ಏನಾನ ಸಿಕ್ಕೋದು. ಅಲ್ಲ, ಒಂದು 20 ತುಂಡಕ್ಕೆ ಮೇಲೆ ಅಂದರೆ 50 kg ತುಂಡು, 52 kg ತುಂಡು. ಅಲ್ಲ, ಒಂದು ಅಂದಾಜಿಗೆ ಒಂದು 200-300 ಮೂಟೆನ ಆ ಥರ? ಅಲ್ಲ, ಹಂಗೆಲ್ಲ. ಈಗ 1 ಮೂಟೆ ಉಣಿದ್ರೆ 1 ಮೂಟೆಗೆ 20 ತುಂಡು, 20 ಮೂಟೆ ಅಂದರೆ 50 kg ಮೂಟೆಗಳು. 20 ಮೂಟೆ ಬೆಳೆದ್ರೆ ಅಲ್ಲಿಗೆ 10 ಮೂಟೆಗೆ ಎಷ್ಟಾಯಿತು? 200 ಆಯಿತು. ಆ ಲೆಕ್ಕ 20 ಮೂಟೆ ಬೆಳೆದ್ರೆ ನಂದು 300 ತುಂಡು ಮೇಲೆ ಹಾಕಬೇಕು. 200ರಿಂದ 300 ಚೀಲಕ್ಕೆ ಮೇಲೆ ಹಾಕಬೇಕು. ಮೊಳಕೆ ಬಂದರೆ ಕಮ್ಮಿ ಆಯ್ತು, ಕಡಿಮೆ ಆಯಿತು ಅಂತ. ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ಸರ್?
ಮಾರ್ಕೆಟ್ ನಾವು ಇಲ್ಲೇ ಬಂದವ್ರಿಗೆ ಕೊಟ್ಬಿಡೋದು. ಅಲ್ಲ ಇಲ್ಲಿ ಬರ್ತಾರ, ಗಡ್ಡೆ ತಂದಿರ್ತೀವಲ್ಲ ನಾವು, ಗಡ್ಡೆ ಸಾಲ ತಂದಿರೋದು, ಅವರೇ ಬರ್ತಾರ ತಗೊಂಡು ಹೋಗ್ತಾರೆ. ಮುನೇಗೌಡ ಅಂತಿದ್ದಾರೆ. ಎಲ್ಲಿಂದ ತಂದಿದ್ರಾ? ಕೋಲಾರ, ಬಿತ್ತನೆಗಡ್ಡೆ. ಕೋಲಾರ ಮುನೇಗೌಡ ಅಂತ. ಹಾಂ ಹಾಂ ಅವರೇ ಬಂದು ತಗೊಂಡು ಹೋಗ್ತಾರ. ಅವ್ರ ರೇಟು ಆ ಟೈಮ್ಗೆ ಆ ರೇಟ್ಗೆ ಏನಾದ್ರು ಕುದಿಲ್ಲ ಅಂತಂದ್ರೆ ನಾವು ಬೇರೆ ವರ್ಕ್ ಕೊಡೋದು, ಅವರು ಗಡ್ಡೆ ಕಾಸು ಕೊಟ್ಬಿಡೋದು. ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದ್ರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? ಸೊ ಈ ಆಲೂಗಡ್ಡೆ 1000 ರೂಪಾಯಿ ಮೇಲೆ ಹೋದ್ರೇನೆ ಇವಾಗಿನ ಬಂಡವಾಳಗಿಂತ 1000 ರೂಪಾಯಿಗೆ ಒಳಗೆ ಬಂದರೆ ಏನು ಸಿಕ್ಕಲ್ಲ. ಮಿನಿಮಮ್ 1000 ರೂಪಾಯಿ ಹೋಗ್ಬೇಕು. 1000 ರೂಪಾಯಿ ಹೋದರೆ ಏನಾನ ಒಂದಷ್ಟು ಅದು ನಾವು ಓಡಾಡೋ ಕೂಲಿ ಉಳಿತದಷ್ಟೇ, ಅದು ಇನ್ನೇನು ಜಾಸ್ತಿ ಏನು ಬರಲ್ಲ. ಸರ್, ನಿಮ್ಮ ಅನುಭವ ಪ್ರಕಾರ ಆಲೂಗಡ್ಡೆ ಬೆಳೆ ಲಾಭದಾಯಕನ ನಷ್ಟನ? ಲಾಭದಾಯಕನೇ. ಇಳುವರಿ ಬೀಳಬೇಕು, ಇಳುವರಿ ಬರಬೇಕು. ಇಳುವರಿ ಬಂದು ನಾವು ಮೊದಲೆಲ್ಲ ಹಾಕಿದಾಗೆಲ್ಲ 800, 850, 750ಕ್ಕೂ ಕೊಟ್ಟಿದ್ದೀವಿ. ಇಳುವರಿ ಬಂದಿತ್ತು, ಲಾಭನೇ. ಒಂದು ಎಲ್ಲ ಖರ್ಚೆಲ್ಲ ಹೋಗಿ ಒಂದು 50-60 ಸಾವಿರ ಉಳಿದೈತೆ. 50-60 ಸಾವಿರ ನಾವು ಓಡಾಡೋದಕ್ಕೆ ಹಗಲು ರಾತ್ರಿ ನೀರುಗಳು ಅದು ಇದು ನೋಡ್ಕೊಂಡು ಇದು ಮಾಡೋದಕ್ಕೆ 50 ಸಾವಿರ ಏನಕ್ಕೂ ಆಗಲ್ಲ. ಖರ್ಚುಗಳಿಗಾಗೋಗುತ್ತೆ. ಖರ್ಚುಗಳಿಗಾಗತ್ತದ. ಏನೋ ಒಂದು 10 ಮೂಟೆಗೆ 1 ಲಕ್ಷ ರೂಪಾಯಿ ಲಾಭ ಬಂದರೆ, 10 ಮೂಟೆ ಉಣಿದಾಗ 1 ಲಕ್ಷ ರೂಪಾಯಿ ಲಾಭ ಬಂದರೆ ಏನೋ ಒಂದು ಸ್ವಲ್ಪ ರೈತನಿಗೆ ಇದಾಗ್ತದ. 10 ಸಾವಿರ 20 ಸಾವಿರ ಬಂದರೆ ನಾವು ಇಲ್ಲಿ ದಿನ ಓಡಾಡೋದಕ್ಕೆ 500 ರೂಪಾಯಿ ಕೂಲಿ ಲೆಕ್ಕ ಹಾಕಿದ್ರು ಕೂಡ ಅಷ್ಟೂ ಸಾಲಲ್ಲ. ಖರ್ಚುಗಳು ಜಾಸ್ತಿ ಇದೆ ಅಂತ ಹೇಳ್ತೀರಾ? ಹೌದು, ಖರ್ಚು ಜಾಸ್ತಿ. ಸರ್, ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ಅಥವಾ ರಾಜ್ಯ ಸರ್ಕಾರ ಕಡೆಯಿಂದ ಏನಾದ್ರು ಸೌಲಭ್ಯಗಳು? ಇಲ್ಲಪ್ಪ, ನಾನೇನು ತಗೊಂಡಿಲ್ಲ. ಜಮೀನು ನಮ್ದಲ್ಲ, ನಾವು ಬೇರೆ ವರ್ಕ್ ಮಾಡ್ತಾ ಇರೋದು. ನಾನು ವಾರ್ಕ್ ಮಾಡ್ತಾ ಇರೋದು. ಏನು ತಗೊಂಡಿಲ್ಲ, ನಾನು ಬೆನಿಫಿಟ್ಸ್ ಏನು ತಗೊಂಡಿಲ್ಲ. ಅಲ್ಲ, ಇವತ್ತಾದರೂ ಅಪ್ಲೈ ಮಾಡಿದ್ದೀರಾ? ಇಲ್ಲ, ನಾನು ಯಾವುದಕ್ಕೂ ತಗೊಂಡಿಲ್ಲ. ನಾವು ಏನೂ ತಗೊಂಡಿಲ್ಲ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ? ಇಲ್ಲ, ಯಾಕಂದರೆ ನಮ್ಮ ಜಮೀನಾಗ ಮಾಡೋವಾಗ ನಮ್ಮ ಪಾಣಿ ಹಾಕ್ಬಿಟ್ಟು ತಗೊಬೋದು ಏನಾದರೂ. ಈಗ ಬೇರೆ ಇವ್ರ ಪಾಣಿ ಹಾಕ್ಬಿಟ್ಟು ನಾವು ತಗೊಳಕ್ಕಾಗಲ್ಲ. ಇಲ್ಲ, ಆಗಲ್ಲ. ಅಂದರೆ ಅದ್ರ ಬಗ್ಗೆ ಐಡಿಯಾ ಇದೆ ಸ್ವಲ್ಪ ಅಂತ ಏನಾದ್ರು? ಸಿಗುತ್ತೆ, ಹೇಳ್ತಾರ. ನಾವು ಇವ್ರಿಗೆ ಹೇಳ್ಬಿಟ್ಟು ಅಕಸ್ಮಾತ್ ಒಂದ್ಸರಿ ಡ್ರಿಪ್ ಐಟಮ್ ತರಿಸ್ಕೊಂಡ್ವಿ ಇದರಲ್ಲಿ ಸಬ್ಸಿಡಿಲಿ, ಅವ ಜಮೀನು ಓನರ್ಗೆ ಹೇಳ್ಬಿಟ್ಟು. ಇನ್ನು ಏನೋ ಗೊಬ್ಬರಗಳು ಅದು ಇದು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ತಂದು ಎಲ್ಲಿ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ತಗೊಳ್ಳಿ. ಓಕೆ ಸರ್, ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಆಲೂಗಡ್ಡೆ ಬೆಳೆ ಮಾಡ್ಬೋದು ಲಾಭದಾಯಕ ಅಂತ? ಹೇಳೋಕ್ಕಾಗಲ್ಲ. ನಾವು ಯಾರು ಗೊತ್ತಿಲ್ದಿರ ಬಂದು ಯಾರನ್ನ ಕೇಳಿದರೆ ಹೇಳ್ಬೋದು. ಇವಾಗ ಯಾರು ಗೊತ್ತಿಲ್ದಿರ ಯಾರಿಗೂ ಇಲ್ಲ, ಎಲ್ಲರಿಗೂ ಗೊತ್ತಿರೋದೆ ಯಾವ ಬೆಳೆ ಲಾಭ ಯಾವ ಬೆಳೆ ಲಾಸು ಅಂತಂದ್ಬಿಟ್ಟು ಗೊತ್ತಿರೋದೆ. ಇದೇನು ಕೆಲಸ ಕಡಿಮೆ ಅಂತಂದ್ಬಿಟ್ಟು ಇದನ್ನ ಮಾಡಿರೋದು ಅಷ್ಟೇ. ಅಲ್ಲ, ಇದು ಟೊಮಾಟೊ ಬೀನ್ಸು ಇದೆಲ್ಲ ಮಾಡಿದರೆ ಜನ ಜಾಸ್ತಿ ಬೇಕು, ಕೂಲಿ ಆಳ್ಗೆ ಬೇಕು, ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಇದನ್ನ ಮಾಡಿ. ಇದು ಲೇಬರ್ ಕಡಿಮೆನಾ? ಲೇಬರ್ ಕಡಿಮೆ. ಇದು ಕಸ ಒರೆಸಿದ್ರೆ ಲೇಬರ್ ಬೀಳಲ್ಲ. ಆಮೇಲೆ ತಿರುಗಿ ಅಗೆಯೋವಾಗ ಮಾತ್ರ ಲೇಬರ್ ಅಷ್ಟೇ. 3 ತಿಂಗಳು ಬೆಳೆ ಅಲ್ಲ? 3 ತಿಂಗಳು ಬೆಳೆ. 3 ತಿಂಗಳಲ್ಲಿ ಅಗೆಯೋವಾಗ ಮಾತ್ರ, ಮತ್ತೆ ಸ್ಟಾರ್ಟಿಂಗ್ ನಾಟಿ ಮಾಡುವಾಗ ಲೇಬರ್ ಬೇಕು, ಮತ್ತೆ ಕಸ ತೆಗಿಯೋವಾಗ 3 ಟೈಮಲ್ಲಿ ಲೇಬರ್ ಬೇಕು. ಇನ್ನು ಉಳಿದಂಗೆಲ್ಲ ನಾವೇ ಮಾಡ್ಕೊಳ್ತೀವಿ, ಔಷಧಿ ಹೊಡೆಯೋದು ಅದೆಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.